ಅದೆಲ್ಲರಿಗೂ ನಮಸ್ಕಾರ. ಗೆಲ್ಲೋ ಮ್ಯಾಚನ್ನು ಸೋತರು ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ. ಜೈಪುರ ವಿರುದ್ಧ ಆಲ್ಮೋಸ್ಟ್ ಗೆಲ್ಲೋ ಪಂದ್ಯ ಆಗಿತ್ತು. ಕೊನೆಯ 5 ನಿಮಿಷದಲ್ಲಿ ಮಾಡಿದ ಮಿಸ್ಟೇಕ್ಸಿಂದ ಪಂದ್ಯವನ್ನು ಜೈಪುರ್ ಕಡೆ ಬಿಟ್ಕೊಟ್ಟಿದ್ದೀವಿ. ಸೊ ಇದು ಕೂಡ ಕ್ಲೋಸ್ ಗೇಮೇ ಹೋಗ್ತಾ ಇತ್ತು. ಕೊನೆಯ 5 ನಿಮಿಷದಲ್ಲಿ ಮ್ಯಾಚನ್ನು ಬದಲಾಯಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್. ಇವತ್ತು ಸಖತ್ತಾಗಿಯೇ ಆಡಿದ್ರು ಅಲ್ಲಿ ತನಕ. ಆಮೇಲೆ ಮಿಸ್ಟೇಕ್ ಸ್ಟಾರ್ಟ್ ಆಯಿತು, ಅಲ್ಲಿಂದನೇ ಮ್ಯಾಚು ಜೈಪುರ್ ಕಡೆ ವಾಲ್ತು ಅಂತಲೇ ಹೇಳ್ಬೋದು. ಇವತ್ತು ಅರ್ಜುನ್ ದೇಶ್ವಾಲ್ ವರ್ಸಸ್ ಬೆಂಗಳೂರು ಬುಲ್ಸ್ ಕಾದಾಟ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚ್ನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪರಪಟ್ಟಂತ ಶುರು ಮಾಡಿಬಿಡೋಣ. ಮ್ಯಾಚ್ನ ಮೊದಲ ಹಾಫ್ನಲ್ಲಿ ಸಖತ್ತಾಗಿ 2 ಟೀಮ್ ಆಡಿತ್ತು. ಯಾಕಂದರೆ ಅಷ್ಟು ಕ್ಲೋಸ್ ಪಾಯಿಂಟ್ಸ್ ಇತ್ತು. ಮೊದಲ 10 ನಿಮಿಷದಲ್ಲಿ ಬೆಂಗಳೂರು ಬುಲ್ಸ್ ಕಮಾಂಡ್ ಮಾಡ್ತು ಅಂತಲೇ ಹೇಳ್ಬೋದು. ರೈಡರ್ ಆದ ಅಜಿಂಕ್ಯ ಪವಾರ್ ಸಖತ್ತಾಗಿ ಪಾಯಿಂಟ್ಸ್ಗಳನ್ನು ತರ್ತಾಯಿದ್ರು. ಬ್ಯಾಕ್ ಕಿಕ್ ಮುಖಾಂತರನೇ ತುಂಬಾ ಪಾಯಿಂಟ್ಸನ್ನು ತಂದರು ಇವತ್ತು. ಸೊ ಮೊದಲ 10 ನಿಮಿಷದಲ್ಲೂ ಕೂಡ ಅದೇ ಕೆಲಸ ಮಾಡಿದ್ರು. ಅರ್ಜುನ್ ಕೂಡ ಅದೇ ಕೆಲಸ ಮಾಡಿದ್ರು. ಬೋನಸ್ ಮತ್ತು ಟಚ್ ಪಾಯಿಂಟ್ಗಳ ಮುಖಾಂತರ ತುಂಬಾ ಪಾಯಿಂಟ್ಸನ್ನು ತಂದುಕೊಂಡ್ರು. ಮೊದಲ 10 ನಿಮಿಷದಲ್ಲೇ ಆಲ್ಮೋಸ್ಟ್ 7-8 ಪಾಯಿಂಟ್ ಅವ್ರದ್ದೇ ಆಗಿತ್ತು. ಸೊ ಮೊದಲ ಹಾಫ್ನಲ್ಲೇ ಅರ್ಜುನ್ ದೇಶ್ವಾಲ್ ತಮ್ಮ ಸೂಪರ್ 10 ಗಳಿಸ್ಕೊಂಡಿದ್ರು. ಅವರನ್ನು ಬಿಟ್ಟರೆ ಯಾವ ರೈಡರ್ ಕೂಡ ಅವ್ರಿಗೆ ಸಾಥ್ ಕೊಡೋದಿಲ್ಲ. ಆದರೂ ಕೂಡ ಏಕಾಂಗಿಯಾಗಿ ಅವರೇ ರೈಡಿಗೆ ಬರ್ತಾರೆ ಒಂದಾದ್ಮೇಲೆ ಒಂದರಂತೆ. ಸೊ 50-60% ಅವ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ ಟೀಮ್ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಬೆಂಗಳೂರು ಬುಲ್ಸ್ ಒಮ್ಮೆ ಆಲ್ಔಟನ್ನು ಮಾಡ್ತಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ ಇದರೊಂದಿಗೆ 3-4 ಪಾಯಿಂಟ್ಗಳ ಲೀಡನ್ನು ಮೊದಲೇ ಪಡ್ಕೊಳ್ತಾರೆ. ಸೊ ಮೊದಲ ಹಾಫ್ನ ಉಳಿದ 10 ನಿಮಿಷದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ ಕಂಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಡಿಫೆಂಡಿಂಗು ಕೂಡ ಸಖತ್ತಾಗಿ ವರ್ಕ್ ಆಗುತ್ತೆ ಅವ್ರದ್ದು. ಹಾಗೆಯೇ ರೈಡಿಂಗ್ನಲ್ಲಿ ಅರ್ಜುನ್ ದೇಶ್ವಾಲ್ ತಮ್ಮ ಕಾರ್ಯವನ್ನು ಮತ್ತೊಮ್ಮೆ ಮುಂದುವರಿಸ್ತಾರೆ. ಸೊ ಸೂಪರ್ 10 ಗಳಿಸ್ತಾರೆ ಮೊದಲ ಹಾಫ್ನಲ್ಲೇ ಅರ್ಜುನ್ ದೇಶ್ವಾಲ್ ಅವರು. ಸೊ ಇದರೊಂದಿಗೆ ಬೆಂಗಳೂರು ಬುಲ್ಸ್ ಕೇವಲ ಒಬ್ಬ ಆಟಗಾರ ಉಳಿದಿದ್ರು ಮೊದಲ ಹಾಫ್ ಅಂತ್ಯಕ್ಕೆ. ಸೊ 2 ಪಾಯಿಂಟ್ಗಳ ಲೀಡ್ನೊಂದಿಗೆ ಕೇವಲ ಒಬ್ಬರೇ ಆಟಗಾರರಿದ್ದರು. ಸೊ ಬೆಂಗಳೂರು ಬುಲ್ಸ್ 19 ಆದರೆ ಜೈಪುರ 17ರಲ್ಲಿ ಮೊದಲ ಹಾಫ್ ಕೊನೆಯಾಯಿತು. ಸೊ ಸೆಕೆಂಡ್ ಹಾಫ್ನಲ್ಲಂತೂ ಒಂದೇ ಒಂದು ಪ್ಲೇಯರ್ ಇದ್ದರು ನಮ್ಮ ಕಡೆ, ಅವರು ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ಜೈಪುರ್ ಕೂಡ ಕಂಬ್ಯಾಕ್ ಮಾಡಿ ಸಮಬಲದಲ್ಲಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ನಲ್ಲೂ ಕೂಡ ಅರ್ಜುನ್ ದೇಶ್ವಾಲ್ ತಮ್ಮ ಫಾರ್ಮನ್ನು ಮುಂದುವರಿಸ್ತಾರೆ. ಬೋನಸ್ ಹಾಗೂ ಟಚ್ ಪಾಯಿಂಟ್ಗಳ ಮುಖಾಂತರ ಜೈಪುರನ ಮ್ಯಾಚನ್ನು ಜೈಪುರಕ್ಕೆ ಕಡೆ ತಗೊಂಡು ಹೋಗ್ತಾಯಿದ್ರು ಮ್ಯಾಚನ್ನು. ಸೊ ಆದರೂ ಕೂಡ ಅಜಿಂಕ್ಯ ಪವಾರ್ ಹಾಗೆಯೇ ಜತಿನ್ 1-2 ಪಾಯಿಂಟನ್ನು ತರ್ತಾಯಿದ್ರು. ಹೀಗೆ ರೈಡಿಂಗ್ನಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು ಬೆಂಗಳೂರು ಬುಲ್ಸ್ ಕೂಡ. ಆದರೆ ಡಿಫೆಂಡಿಂಗ್ ಚೆನ್ನಾಗಿ ವರ್ಕ್ ಆಗಿಲ್ಲ. ಸೆಲ್ಫ್ ಔಟ್ ಆಗೋದು ಹಾಗೆಯೇ ಹಲವಾರು ಮಿಸ್ಟೇಕ್ಸ್ಗಳ ಮುಖಾಂತರ ಜೈಪುರಕ್ಕೆ ತುಂಬಾ ಪಾಯಿಂಟ್ಸ್ಗಳನ್ನು ಕೊಟ್ಟರು. ಸೊ ಇದರೊಂದಿಗೆ ಕೊನೆಯ 5 ನಿಮಿಷದಲ್ಲಿ ಮ್ಯಾಚ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ಮತ್ತೊಂದು ಆಲ್ಔಟ್ಗೆ ಆಗಬೇಕಾಗಿ ಬರುತ್ತೆ. ಕೊನೆಯ 5 ನಿಮಿಷ ಇರಬೇಕಾದ್ರೆ ಆವಾಗಲೇ ಮ್ಯಾಚ್ ಚೇಂಜ್ ಆಗಿತ್ತು. 10 ಪಾಯಿಂಟ್ಗಳ ಲೀಡ್, ಸುಭದ್ರ ಲೀಡ್ ಸಿಗುತ್ತೆ ಕೊನೆಯ ಟೈಮ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ. ಇದರೊಂದಿಗೆ ಮ್ಯಾಚನ್ನು ಸ್ಲೋ ಡೌನ್ ಮಾಡ್ತಾರೆ ಅವರು. ಆಬ್ವಿಯಸ್ಲಿ ಎಲ್ಲರೂ ಕೂಡ ಅದನ್ನೇ ಮಾಡೋದು. ಕೊನೆಯಲ್ಲಿ ಜೈ ಭಗವಾನ್ ಒಂದು ಸೂಪರ್ ರೈಡ್ ಮಾಡೋ ಮುಖಾಂತರ ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್ ಆದರೂ ದೊರಕುವಂತೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸೂಪರ್ ರೈಡ್ ಹಾಗೆಯೇ ಮತ್ತು ಒಂದು ಟಚ್ ಪಾಯಿಂಟ್ 4 ಪಾಯಿಂಟನ್ನು ಕೊನೆಯಲ್ಲಿ ತಗೊಂಡು ಲೀಡ್ ಅನ್ನು 7ಕ್ಕೆ ಡೌನ್ ಮಾಡ್ತಾರೆ. ಇದರೊಂದಿಗೆ ಬೆಂಗಳೂರು ಬುಲ್ಸ್ 32 ಹಾಗೆಯೇ ಜೈಪುರ್ ಪಿಂಕ್ ಪ್ಯಾಂಥರ್ 39ರಲ್ಲಿ ಮ್ಯಾಚು ಕೊನೆ ಆಗುತ್ತೆ. ಸೊ ಇದರೊಂದಿಗೆ ಇವತ್ತು 1 ಪಾಯಿಂಟ್ ಸಿಗುತ್ತೆ ಅಷ್ಟೇ. ಸೊ ಇದರೊಂದಿಗೆ ಪ್ಲೇ ಆಫ್ಸ್ ಹಾದಿಯನ್ನು ತುಂಬಾ ಟಫ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಎಲ್ಲ ಡೂ ಆರ್ ಡೈ ಆಗೋ ಸಂದರ್ಭಗಳು ಹತ್ತಿರ ಬರ್ತಾಯಿದೆ ಎಲ್ಲ ಪಂದ್ಯಗಳು. ಸೊ ಯಾವುದು ಕೂಡ ಸಖತ್ತಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಈ ಸೀಸನ್ನಲ್ಲಿ ಇದೇ ರೀತಿ ಮುಂದುವರೆದ್ರೆ ಬೇಗ ಎಲಿಮಿನೇಟ್ ಆಗೋದು ಪಕ್ಕ ಅಂತಲೇ ಹೇಳ್ಬೋದು. ಹಾಗಾಗೋದು ಬೇಡ. ಮುಂದಿನ ಪಂದ್ಯದಲ್ಲಾದರೂ ಲಯ ಕಂಡುಕೊಳ್ಳಲಿ ಅಂತ ನಾವು ಆಶಿಸೋಣ ಬೆಂಗಳೂರು ಬುಲ್ಸ್ ತಂಡ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್